ಸ್ಥಳೀಯ ಮಕ್ಕಳಿಂದಲೇ ರೂಪುಗೊಂಡ ಕೊಡಗಿನ ಪ್ರಪ್ರಥಮ ಮಕ್ಕಳ ಯಕ್ಷಗಾನ ತಂಡ ನಡೆಸಿಕೊಟ್ಟ 2 ಪ್ರಸಂಗಗಳು ಮಡಿಕೇರಿಯ ಮೈತ್ರಿ ಸಮುದಾಯ ಭವನದಲ್ಲಿ ಬುಧವಾರ ಯಶಸ್ವಿ ಪ್ರದರ್ಶನ ಕಂಡವು. ಕಲಾಕಾವ್ಯ ನಾಟ್ಯ ಶಾಲೆ ಪ್ರಸ್ತುತಪಡಿಸಿದ ವೀರ ಅಭಿಮನ್ಯು ಮತ್ತು ಶ್ರೀದೇವಿ ಮಹಾತ್ಮೆ ಎಂಬ ಪ್ರಸಂಗಗಳನ್ನು ಪುಟಾಣಿ ಮಕ್ಕಳು ಅಮೋಘವಾಗಿ ಪ್ರದರ್ಶಿಸುವ ಮೂಲಕ ಪ್ರೇಕ್ಷಕರ ಹೃದಯ ಗೆದ್ದರು. ಲೋಕಕಂಟಕನಾದ ಮಹಿಷಾಸುರನನ್ನು ಜಗನ್ಮಾತೆ ಸಂಹರಿಸುವ ಶ್ರೀದೇವಿ ಮಹಾತ್ಮೆ ಪ್ರಸಂಗದಲ್ಲಿ ಮಹಿಷ, ದೇವಿ ಮತ್ತು ಸಿಂಹದ ಪಾತ್ರ ಮನೋಜ್ಞವಾಗಿತ್ತು. ಮಹಿಷಾಸುರ ಮತ್ತು ಸಿಂಹ ಪ್ರೇಕ್ಷಕರ ನಡುವಿನಿಂದ ಎದ್ದು ಬರುವ ಸನ್ನಿವೇಶ ಮತ್ತು ಅಷ್ಟಭುಜೆ ಶ್ರೀದೇವಿಯ ರಂಗಪ್ರವೇಶ ರೋಮಾಂಚನಕಾರಿಯಾಗಿತ್ತು. ಮೊದಲ ಬಾರಿಗೆ ಯಕ್ಷಗಾನ ವೇದಿಕೆ ಏರುತ್ತಿರುವ ಭಯ ಸಂಕೋಚಗಳಿಲ್ಲದ ಮಕ್ಕಳು ಪ್ರೇಕ್ಷಕರು ಮೂಗಿನ ಮೇಲೆ ಬೆರಳಿಡುವಂತೆ ತಮ್ಮ ಪ್ರತಿಭೆ ಮೆರೆದರು. ಮಹಾಭಾರತದಲ್ಲಿ ಕೌರವರ ಚಕ್ರವ್ಯೂಹ ಭೇದಿಸುವ ವೀರ ಅಭಿಮನ್ಯುವಿನ ಸಾಹಸಗಾಥೆಯನ್ನು ಮಕ್ಕಳು ಪ್ರಸ್ತುತಪಡಿಸಿದರು. ಭಾಗವತರ ಹಾಡು, ಚಂಡೆ, ಮದ್ದಲೆಗಳ ತಾಳಕ್ಕೆ ತಕ್ಕಂತೆ ವರ್ತಿಸುತ್ತಾ ಸಂಭಾಷಣೆ ಹೇಳುತ್ತಾ ಯಕ್ಷಗಾನ ವೈಭವಕ್ಕೆ ಕಳೆ ತಂದುಕೊಟ್ಟರು. ಸುಳ್ಯದ ಬಾಲಕೃಷ್ಣ ನಾಯರ್ ಗರಡಿಯಲ್ಲಿ ಕಳೆದ 6 ತಿಂಗಳ ತರಬೇತಿ ಪಡೆದಿರುವ ಕಲಾಕಾವ್ಯ ನಾಟ್ಯ ಶಾಲೆಯ ಮಕ್ಕಳು ತಮ್ಮ ಪ್ರತಿಭಾ ಪ್ರದರ್ಶನದ ಮೂಲಕ ಕೊಡಗಿನಲ್ಲೂ ಯಕ್ಷಗಾನ ಕಲೆಯನ್ನು ಗಟ್ಟಿಗೊಳಿಸಬಹುದು ಎಂದು ನಿರೂಪಿಸಿದರು. ಇದಕ್ಕೂ ಮುನ್ನ ನಡೆದ ಉದ್ಘಾಟನಾ ಸಮಾರಂಭದಲ್ಲಿ ಕಲಾಕಾವ್ಯ ನಾಟ್ಯ ಶಾಲೆಯ ಸ್ಥಾಪಕಿ ಕಾವ್ಯಶ್ರೀ, ಯಕ್ಷಗಾನ ಗುರುಗಳಾದ ತಾರಾನಾಥ್ ಸವಣೂರು, ಭಾಗವತರಾದ ಸುಬ್ರಾಯ ಸಂಪಾಜೆ, ಬಾಲಭವನದ ಅಧ್ಯಕ್ಷ ರವೀಂದ್ರ ರೈ ಉಪಸ್ಥಿತರಿದ್ದರು. ಮಕ್ಕಳಿಗೆ ತರಬೇತಿ ನೀಡಿದ ಬಾಲಕೃಷ್ಣ ನಾಯರ್ ಮತ್ತು ಭರತನಾಟ್ಯ ಪರೀಕ್ಷೆಯಲ್ಲಿ ಸಾಧನೆ ಮಾಡಿದ ಮಕ್ಕಳನ್ನು ಸನ್ಮಾನಿಸಲಾಯಿತು. ಚಿತ್ತಾರ ನ್ಯೂಸ್, ಮಡಿಕೇರಿ.